ಯಾರು ಹಾಕ್ಯಾರ? ವಿರೋಧ ಪಕ್ಷದವ್ರು ಹಾಕಿದಾರೆ ಅವರು. ಹೈಕಮಾಂಡ್ದಿಂದ ಏನಾದರೂ ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೂ ಇಲ್ಲ. ಅದು ವಿರೋಧ ಪಕ್ಷದಲ್ಲಿ 2-3 ತಿಂಗಳಿಂದ ಹೇಳ್ತಿದ್ದಾರೆ, ಇವತ್ತಲ್ಲ. ಸೊ ಹೇಳ್ತಾರೆ. ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋಂಥ ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ಸರ್ ಇಡಿ ಕೂಡ ಪ್ರಕರಣ ದಾಖಲಿಸಿಕೊಂಡಿರುವಂಥದ್ದು. ಮಾಡಲಿಕ್ಕೆ ತೊಂದರೆ ಇಲ್ಲ, ಮಾಡ್ಬೋದು. ಅವರು ಕೂಡ ಮಾಡಲಿಕ್ಕೆ ಅದಕ್ಕಾದ್ರೆ ಮಾಡಲಿ, ಸತ್ಯಾಂಶ ಹೊರಗೆ ಬರ್ತದೆ. ಇನ್ನೊಂದು ಸರ್, ಇವಾಗ ಪಿ ರಾಜು ಅವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಬೆಳಗಾವಿಯಲ್ಲಿ. ಬೆಳಗಾವಿಯ ಸಚಿವರೊಬ್ಬರು ಭೂ ಕಬಳಿಕೆ ಮಾಡಿದ್ದಾರೆ, ಅವನ್ನೆಲ್ಲ ಅವ್ರ ವಿರುದ್ಧ ಕೂಡ ಪ್ರಕರಣ ದಾಖಲು ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹೇಳಬೇಕಲ್ಲ ಯಾರು ಏನು ಎಲ್ಲಿ ಅಂತ ಹೇಳಿದಾಗ ಮುಂದೆ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ. ಇನ್ನೂ ಅದು ಅರ್ಧ ಇದೆ. ಅವ್ರು ಪೂರ್ಣ ಹೇಳಿದಾಗ ಪೂರ್ಣ ಪ್ರಮಾಣದ ಪ್ರತಿಕ್ರಿಯೆ ನಾವು ಕೊಡ್ತೀವಿ. ಓಕೆ ಸರ್, ರಾಜ್ಯದಲ್ಲಿ ಮತ್ತೆ ದಲಿತ ಎದ್ದೇ ಇಲ್ಲ, ಎಲ್ಲಿದೆ ಜನ ಹೇಳ್ತಾರೆ ಎದ್ದೇ ಇಲ್ಲ, ಯಾವುದೇ ಎದ್ದೇ ಇಲ್ಲ, ಆಗ್ಬೇಕು ನಮ್ಮ ಸಿಎಂ ಅಂತ. ಯಾರು ಎದ್ದೇ ಇಲ್ಲ, ದಲಿತ ಅಂತ ಏನಿಲ್ಲ. ಅರ್ಧ ಗಂಟೆ 1 ಗಂಟೆ ಕೂತಿದ್ದೀವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಚರ್ಚೆ ಯಾವುದಿಲ್ಲ, ಯಾವುದೇ ಹಗರಣ ಇಲ್ಲ. ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ ಅಷ್ಟೇ. ದಲಿತ ಸಿಎಂ ಕೂಗು ಬರ್ತಾ ಇದೆ ಸರ್. ಇಲ್ಲ, ಯಾವುದು ಮಾಡೋರು ಅದಕ್ಕೇನು ಫ್ರೀಯಾಗಿ ಮಾಡ್ತಾರೆ. ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಟ್ರೋಲ್ ಹಾಗೆ ಆಗ್ತದೆ. ಅವರು ಅಭಿಮಾನಿಗಳು ಮಾಡ್ತಾರೆ. ಅದಕ್ಕೂ ಈ ಬದಲಾವಣೆಗೆ ಏನೂ ಸಂಬಂಧ ಇಲ್ಲ. ಥ್ಯಾಂಕ್ ಯು.